ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರೋದು ತಾಲೂಕು ಕಚೇರಿಯ ಸ್ಪೆಷಲ್ ತಹಶೀಲ್ದಾರ್ ಒಬ್ಬರ ಕರ್ಮಕಾಂಡದ ಸ್ಟೋರಿ. ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. ದಾಖಲೆ ಸಮೇತ ತಹಶೀಲ್ದಾರ್ ಅವರ ದಾರ್ಷ್ಟ್ಯ ಮತ್ತು ಅವರ ದುರಹಂಕಾರದ ಪರಮಾವಧಿ ಎಷ್ಟು ಮಟ್ಟಿಗಿದೆ ಅಂದರೆ, ಟ್ರಾನ್ಸ್ಫರ್ ಕಾಪಿ ಕೈಯಲ್ಲಿದ್ದರೂ ಕೂಡ ಸೀಟು ಬಿಟ್ಟು ಅಲುಗಾಡ್ತಾ ಇಲ್ಲ. ಹಾಗಾದರೆ ಏನದು ಸ್ಟೋರಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಆ ತಾಲೂಕು ಕಚೇರಿಯ ಸ್ಪೆಷಲ್ ತಹಶೀಲ್ದಾರ್ ಮಾಡಿರೋದೇನು? RC ಆದೇಶಕ್ಕೂ ಕೂಡ ಬೆಲೆ ಕೊಡೋದಿಲ್ಲ. RC ಆದೇಶ ಇದೆ, ಅದಕ್ಕೂ ಕೂಡ ಬೆಲೆ ಕೊಡೋದಿಲ್ಲ. RC ಆದೇಶಕ್ಕೂ ಬೆಲೆ ಕೊಡೋದಿಲ್ಲ ಸ್ಪೆಷಲ್ ತಹಶೀಲ್ದಾರ್. ಟ್ರ್ಯಾಪ್ ಆದರೂ ಕೂಡ ಸೀಟು ಬಿಟ್ಟು ಕೊಡೋದಿಲ್ಲ. ಅದನ್ನು ಬಿಟ್ಟು ಎದ್ದೇಳ್ತಾ ಇಲ್ಲ ಮನುಷ್ಯ. ಟ್ರಾನ್ಸ್ಫರ್ ಆರ್ಡರ್ಗೂ ಕೇರ್ ಮಾಡೋದಿಲ್ಲ. ಹಾಗಾದ್ರೆ ಯಾರ ಅಭಯ ಇದೆ ಅವರಿಗೆ? ಯಲಹಂಕ ಸ್ಪೆಷಲ್ ತಹಶೀಲ್ದಾರ್ ಮುನಿಶ್ಯಾಮರೆಡ್ಡಿ ಭಾನಗಡಿ ದರ್ಪ ಮೆರೀತಿದ್ದಾರೆ. ಏಮನ್ನ ರೆಡ್ಡಿ ಮೀರ್ ಕಥಾ ಅರ್ಥ ಆಗ್ತಾ ಇಲ್ಲ ನಮಗಳಿಗೆ. ಇದು ಭ್ರಷ್ಟ ತಹಶೀಲ್ದಾರ್ ಕರ್ಮಕಾಂಡದ ಮೆಗಾ ಸೂಪರ್ ಬ್ಲಾಸ್ಟಿಂಗ್ ಸುದ್ದಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಯಲಹಂಕ ತಹಶೀಲ್ದಾರ್ ಕರ್ಮಕಾಂಡ. ಹಾಗಾದ್ರೆ ಯಲಹಂಕ ತಹಶೀಲ್ದಾರ್ ಕಚೇರಿಯಲ್ಲಿ ಮುನಿಶ್ಯಾಮರೆಡ್ಡಿ ಮಾಡಿರೋ ಅಧ್ವಾನ ಏನು ಗೊತ್ತಾ? ನಿಜಕ್ಕೂ ಈ ಸುದ್ದಿಯನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗಮನಿಸಬೇಕು. ಲಂಡನ್ ಗೌಡ್ರು ಇದನ್ನು ಗಮನಿಸಬೇಕು. ಕೃಷ್ಣ ಭೈರೇಗೌಡರು. ಇದು ಜನಸಾಮಾನ್ಯರ ಶಕ್ತಿ. ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ. ನಾವು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ. ದಾಖಲೆ ಸಮೇತ ಅದನ್ನ ಮುಂದಿನ ಸಂದರ್ಭದಲ್ಲಿ ನಾವು ವಿಸ್ತೃತವಾಗಿ ಹೇಳ್ತೀವಿ. RC ಆದೇಶ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಆಗಬೇಕು. ಯಾಕೆ ಟ್ರಾನ್ಸ್ಫರ್ ಆಯಿತು ಅನ್ನೋದಕ್ಕೂ ಕಾರಣಗಳಿದ್ದಾವೆ. ಅಲ್ಲಿ ಸಾಧನೆ ಮಾಡಿ ಬೇರೆ ತಾಲೂಕಿಗೆ ಹೋಗಿ ಮತ್ತಷ್ಟು ಸಾಧನೆ ಮಾಡಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿರೋದಲ್ಲ. ಇವರ ಅಧ್ವಾನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ನಂತರವೇ ಇವರ ವರ್ಗಾವಣೆಯಾಗಿದ್ದು. ಅಲ್ಲಿ ಈ ವಿಚಾರ ಅಥವಾ ಈ ಪ್ರಕರಣವನ್ನು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು. ಆ ತನಿಖೆಗೆ ಆದೇಶಿಸಬಹುದಾದ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರೂ ಕೂಡ ಕೇವಲ ಟ್ರಾನ್ಸ್ಫರ್ ಮುಖಾಂತರವಾಗಿ ಈ ಪ್ರಕರಣವನ್ನೇ ಮುಚ್ಚಿ ಹಾಕುವಂಥ ಪ್ರಯತ್ನಗಳಾಯ್ತಾ ಎನ್ನುವಂತಹದ್ದು. ಹಾಗಾದರೆ ಏನೇನಾಯಿತು? ಈ RC ಆದೇಶದ ನಂತರ ಈ ಸ್ಪೆಷಲ್ ತಹಶೀಲ್ದಾರ್ ಮಾಡಿರ್ತಕ್ಕಂಥ ಅನೇಕ ಅಧ್ವಾನದ ಉದಾಹರಣೆಗಳು ನಮ್ಮಲ್ಲಿದೆ. ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡ್ತೀವಿ. ಯಲಹಂಕ ತಹಶೀಲ್ದಾರ್ ಕಚೇರಿಯಲ್ಲಿ ಮುನಿಶ್ಯಾಮರೆಡ್ಡಿ ಅಧ್ವಾನ, ಈ ಅಧಿಕಾರಿಯ ಕರ್ಮಕಾಂಡ ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಪ್ರಾದೇಶಿಕ ಆಯುಕ್ತರು ಆಗಿರ್ತಕ್ಕಂಥ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಆದೇಶಕ್ಕೆ ಬೆಲೆ ನೀಡ್ತಾ ಇಲ್ವಾ? ಇವರು ಮಾಡಿರುವಂತಹ ಕೆಲಸಗಳೆಲ್ಲವೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿಯ ಅಥವಾ ಕಾನೂನು ನಿಯಮಗಳನ್ನು ಮೀರಿ ಅಥವಾ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದಾರ? ಟ್ರಾನ್ಸ್ಫರ್ ಆದರೂ ಕೂಡ ಅಲ್ಲಿಂದ ಕದಲ್ತಾ ಇಲ್ಲ. ಇದೇ ಈ ಕ್ಷಣದ ವಿಶೇಷ. RCಗಿಂತ ದೊಡ್ಡ KS. ಈ ವಿಚಾರದ ಬಗ್ಗೆ ಸುದೀರ್ಘ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಜಾಯಿನ್ ಆಗಿದ್ದಾರೆ VR ನಾರಾಯಣ ರೆಡ್ಡಿ, ರಾಜ್ಯಾಧ್ಯಕ್ಷರು, ಜೊತೆಗೆ ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ಹಸಿರು ಸೇನೆ ಇದರ ರಾಜ್ಯಾಧ್ಯಕ್ಷರು, ಸಾಮಾಜಿಕ ಕಳಕಳಿ ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ರಿ. ಸರ್ ನಮಸ್ಕಾರ, ತಮಗೆ ಆತ್ಮೀಯವಾದಂತಹ ಸ್ವಾಗತ. ಒಂದು ತಾಲೂಕು ಕಚೇರಿ, ಆ ಕಚೇರಿ ಕಾರ್ಯನಿರ್ವಹಿಸಬೇಕಾಗಿರೋದು ಜನಹಿತಕ್ಕಾಗಿ, ಜನಪರವಾಗಿ. ಆದರೆ ಅಲ್ಲೊಂದು ಅಧಿಕಾರಿಯನ್ನು ಸರ್ಕಾರ ನೇಮಿಸುತ್ತೆ, ವಿಶೇಷ ತಹಶೀಲ್ದಾರ್ ಆಗಿ ಸ್ಥಾನವನ್ನು ಪಡೆದುಕೊಳ್ತಾರೆ. ಅವರಿಗೆ RC ಒಬ್ಬರು ಅವರು ಮಾಡಿರುವಂತಹ ಕರ್ಮಕ್ಕೆ ಪ್ರತಿಫಲವಾಗಿ ಅವರನ್ನು ಟ್ರಾನ್ಸ್ಫರ್ ಆದೇಶವನ್ನು ಕೊಟ್ಟರೂ ಕೂಡ ಆ ಜಾಗ ಬಿಟ್ಟು ಕದಲ್ತಾ ಇಲ್ಲ. ನೀವು ಗಮನಿಸಿದ ಹಾಗೆ ಆ ಸ್ಪೆಷಲ್ ತಹಶೀಲ್ದಾರ್ ಅಲ್ಲೇ ಯಾಕೆ ಉಳ್ಕೊಂಡಿದ್ದಾರೆ ಸರ್? ಅವರಿಗೆ ಗೌರವ ಘನತೆ ಏನಿಲ್ಲ. ಈಗ ಲೋಕಾಯುಕ್ತ ರೈಡ್ ಆಗಿತ್ತು. ಆ ರೈಡಲ್ಲಿ 10 ಲಕ್ಷ ದುಡ್ಡು ತಗೊಂಡೋಗಿ ಹೋದಾಗ 2 ಲಕ್ಷ ಅಡ್ವಾನ್ಸ್ ತಗೊಂಡೋಗಾಗ ಅವರು ಸಿಕ್ಕಿಬಿದ್ದರು. ಸಿಕ್ಕಿಬಿದ್ದಾಗ ಒಂದು ವಾರ ರಜೆ ಹಾಕ್ದ, ಮತ್ತೆ ತಿರುಗಿ ಬಂದ. ಸಾಮಾನ್ಯವಾಗಿ ಯಾವುದೇ ಅಧಿಕಾರಿ ಗೌರವ ಘನತೆ ಇರೋಂಥವ್ರು ಲೋಕಾಯುಕ್ತ ರೈಡ್ ಆದಮೇಲೆ ಅಲ್ಲಿರಲ್ಲ. ಈತನಿಗೆ ದುಡ್ಡು 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 ದುಡ್ಡು. ಈಗ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ, ಸುಂದರರಾಮ್ ರೆಡ್ಡಿ, ಜಯರಾಮ್ ರೆಡ್ಡಿ ಅಂತೇಳಿ ನಮ್ಮ ರಿಲೇಷನ್ನೇ, ಅವರು ಬೇರೆ ಯಾರೂ ಅಲ್ಲ. ಅವರ ಅಣ್ಣ ತಮ್ಮಂದ್ರೆ ಭಾಗ ಆಗಿಲ್ಲ. ಆ ಭಾಗ ಆಗದೇ ಇರೋ ಜಮೀನು ಅವರಿಗೆ ಕೋರ್ಟ್ ಆದೇಶದಲ್ಲಿ ನೋಡಿ, ಇದು ಕೋರ್ಟು ಆದೇಶ. ಈ ಕೋರ್ಟ್ ಆದೇಶದಲ್ಲಿ 15 ಕುಂಟೆ ಅಂತೇಳಿ ಅವರಿಗೆ ಆದೇಶ ಆಗಿದೆ. ನಾವು ಅವ್ರಿಗೆ ಈ ಖುಷಿ ಎಂಕ್ಲೈವ್ ಅಂತೇಳಿ GKVK ಅವರು ಜಮೀನು ತೊಗೊಂಡಿದ್ರು. ಅದನ್ನು ಆ ಸರ್ವೆ ನಂಬರ್ ಬಂದು 96/3, 1 ಎಕರೆ 21 ಕುಂಟೆ ಜಮೀನಿದೆ. ಅದರಲ್ಲಿ ನಮಗೆ ಇವರಿಗೆ 15 ಕುಂಟೆ ಕೋರ್ಟ್ ಆದೇಶದ ಪ್ರಕಾರ ಭಾಗ ಬರಬೇಕು. ಕೋರ್ಟ್ ಆದೇಶ ಆಗಿರೋದು ಅವಾಗ 15/16ರಲ್ಲಿ ಭಾಗ ಆಗಿರೋದು. ಆ ಭಾಗದ ಪ್ರಕಾರವಾಗಿ ಕೃಷಿ ಇಲಾಖೆಯವರು ಖುಷಿ ಎಂಕ್ಲೈವ್ ಅಂತೇಳಿ ಒಂದು GKVK ಅವರು
ನಮ್ಮದು ಸೇಲ್ ಡೀಟ್ ಮಾಡ್ಕೊಂಬಿಟ್ಟು ನಮ್ಮ ಹೆಸರೆಲ್ಲ ಇದ್ರೂ ಸೇಲ್ ಡೀಟ್ ಮಾಡ್ಕೊಂಬಿಟ್ಟು ಅದನ್ನ ಖಾತೆಗೆ ಹೋದ್ರು. ಅವಾಗ ನಾವು ಹೇಳಿದ್ವಿ, ಸರ್ ನಮಗೆ ಕೋರ್ಟ್ ಆದೇಶ ಆಗಿದೆ, ಈ ಕೋರ್ಟ್ ಏನು ಆದೇಶದ 15 ಕುಂಟೆ ಮಾಡಿ, ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಕೋರ್ಟಲ್ಲಿ ಆದೇಶ ಆಗಿರೋದ್ರಿಂದ ನನಗೇನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಎಂಡರ್ಸ್ಮೆಂಟ್ ಕೊಡಿ ಅಂತ ಕೇಳಿದ್ವಿ ನಾವು. ಇಲ್ಲ ಅಂತಂದರು, ಇಲ್ಲ ಮಾಡ್ತೀನಿ ನೋಡೋಣ ಅಂದರು. ಮತ್ತೆ ಅವಾಗ ನಾನು ಕೇಳಿದಾಗ ನಾನು ಸೀನಿಯಾರಿಟಿ ಮೇಲೆ ಮಾಡ್ತೀನಿ ಅಂದರು. ಸರ್ ಸೀನಿಯಾರಿಟಿ ಅಂದರೆ ನನಗೆ ಅರ್ಥ ಆಗಿಲ್ಲ, ನೀವು ಯಾವ್ದಾದ್ರು ಸೀನಿಯಾರಿಟಿ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲ ರೀ ಸೀನಿಯಾರಿಟಿ ಮಾಡಿದೆ, ಏನು ನೀನು ಹೇಳ್ದಂಗೆಲ್ಲ ಮಾಡಬೇಕು ಅಂತ ನನ್ನ ಮೇಲೆ ಏನು ಮಾಡಿದ್ರು. ಒಂದು ವಿಚಾರ ಏನು ಅಂದರೆ, ನಮ್ಮಲ್ಲಿ ಬರ್ತಕ್ಕಂಥವರೆಲ್ಲ ಬಡವರು ಅಂದರೆ ಸ್ವಲ್ಪ ಸ್ವಲ್ಪ ಜಮೀನು ಮಾಡ್ಕೊಂಡಿರ್ತಾರೆ. ಅಧ್ಯಕ್ಷ ಏನೋ ನೀವು ಒಂಚೂರು ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಡಿ ಅಂತ ನಮ್ಮ ಹತ್ರ ಬರ್ತಾರೆ. ಒಂದು ಎರಡನೇದು, ನಮ್ಮ ಜೊತೆ ಇರ್ತಕ್ಕಂಥ ಒಡಂಬಡಿಕೆಗಳು ಅಂದರೆ ನಮ್ಮ ರೈತ ಸಂಘದಲ್ಲಿ ಭಾಗವಹಿಸೋಂಥವ್ರು, ರೈತ ಸಂಘದ ಸದಸ್ಯತ್ವ ಪಡ್ಕೊಂಡಿರ್ತಾರೆ, ಅವ್ರು ನಮ್ಮ ಹತ್ರ ಬಂದು ಕೇಳ್ತಾರೆ. ಕೇಳಿದಾಗ ನಾವು ಹೋಗಿ ಸರ್ ಹಿಂಗಿದೆ ಕಾನೂನುಬದ್ಧವಾಗಿ ಮಾಡಿ ಅಂತೀವಿ. ನಾವು ಕಾನೂನು ಬಿಟ್ಟು ನಕಲಿ ದಾಖಲೆ ತಿದ್ದು ಇನ್ನೊಂದು ಮಾಡು ಅಂತ ನಾವು ಯಾವತ್ತೂ ಹೇಳಿಲ್ಲ. ನಾವು ಇದ್ರ ಬೇಕಾದ್ರೆ ನನ್ನ ಮೇಲೆ ಇದು ಮಾಡಲಿ, ಅವರು ಯಾರ ಮೇಲೆ, ನನ್ನ ಮೇಲೆ ನಕಲಿ ದಾಖಲೆ ತಂದಿದ್ರು ಅಂತ. ನಾವು ತಂದಿರೋದು ಕೋರ್ಟ್ ಆದೇಶ ಮೇಲೆ ಮಾಡಿ ಅಂತ ಹೇಳಿದ್ವಿ, ಮಾಡಿಲ್ಲ. ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯ. ಇದೊಂದೇ ಅಲ್ಲ, ಕಾರ್ಲಾಪುರದೊಂದಿದೆ, ಮಾಸ್ತಪ್ಪನ ಮಕ್ಕಳಿಗೆ AC ಕೋರ್ಟಲ್ಲಿ ಆದೇಶ ಆಗಿದೆ. ಇಬ್ಬರು ಮಕ್ಕಳಿಗೆ, ಮಾಸ್ತಪ್ಪನ ಮಕ್ಕಳಿಗೆ ಇಬ್ಬರಿಗೆ ಆದೇಶ ಖಾತೆ ಆಗಿದೆ. ಇನ್ನಿಬ್ಬರು ಖಾತೆಗೆ ಹಾಕೊಂಡಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರ ವಂಶವೃಕ್ಷ ತಗೊಂಬರ್ರಿ, ಏನಾದರೂ ಒಂದು. ಇದು ದಾಯಾದಿಗಳು ಭಾಗ. ಇದು 5 ಕುಂಟೆ ಅಂತ ಆದೇಶ ಮಾಡಿದ್ದಾರೆ. ಇದರಲ್ಲಿ ಇಲ್ಲೆಲ್ಲ ಇದೆ ಕಾಪಿ. 5 ಕುಂಟೆ ನೋಡಿ, ಇದು ಓಕೆ. ಈ ಆದೇಶದ ಕಾಪಿ 5 ಕುಂಟೆ ನಮಗೆ ಮಾಡಿದ್ದಾರೆ. ನಮ್ಮ ಕೋರ್ಟಲ್ಲಿ 15 ಕುಂಟೆ ಇದ್ದಾಗ 5 ಕುಂಟೆ ಹೆಂಗ್ ಮಾಡಿದ್ರು, ಯಾವ ಆಧಾರದಲ್ಲಿ ಮಾಡಿದ್ರು, ನಾವು ಕೇಳ್ತಾ ಇರೋದು ಅದನ್ನೇ ಆಧಾರ ಮಾಡಿದ್ರು ಅಂತ. ಇದುವರೆಗೂ 1 ತಿಂಗಳಾಯ್ತು, ನನಗೆ ಯಾವ್ದು ಇದು ಬಂದಿಲ್ಲ. ಆಮೇಲೆ ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೋಡಿ, ಇದು ಲೋಕಾಯುಕ್ತದ್ದು, ಇದು ಲೋಕಾಯುಕ್ತ ಕೊಟ್ಟಿರೋ ಕಂಪ್ಲೇಂಟ್ ಆದ್ರೂ ಕೂಡ ಕ್ರಮ ಇದುವರೆಗೂ ಒಂದು ಯಾವ್ದು ಇದು ಬಂದಿಲ್ಲ. ಇಂಥ ಭ್ರಷ್ಟರನ್ನ ಮಾಡೋಕೆ ಒಂದು ವಿಷಯ ನನಗೇನಂದ್ರೆ, ನಮ್ಮ ಸಾಹೇಬರು ಕೃಷ್ಣಬೈರೇಗೌಡ ಸಾಹೇಬರು ನನ್ನ ಆತ್ಮೀಯ ಒಬ್ರು. ಆತ್ಮೀಯರು ಅಂದ್ರೆ ಅಷ್ಟೇ ನಮ್ಗೆ ಆತ್ಮೀಯರು. ಅವ್ರ ಕ್ಷೇತ್ರದಲ್ಲೂ ಒಂದು ಹೋಬಳಿ ಬರ್ತದೆ, ಜಾಲ ಹೋಬಳಿ. ಈ SR ವಿಶ್ವನಾಥ್ ಅವ್ರದ್ದು ಪೂರ್ತಿ ಬರ್ತದೆ, ಏನಕ್ಕೆ ಒಂದು 3/4 ಭಾಗ ಬರ್ತದೆ ಏನೋ ಆ ಒಂದು ಅಲ್ಕಟ್ಟಿ ಅವ್ರಿಗೆ. ಪ್ರತಿಯೊಂದು ಅಷ್ಟೇ. ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈಗ ನಾವೇನಾದ್ರೂ ಅರ್ಜಿ ಕೊಟ್ರೆ ಕೋರ್ಟಲ್ಲಿ ಸ್ಟೇ ಇದ್ರೆ ಮಾತ್ರ ನಾನು ಖಾತೆ ಮಾಡಲ್ಲ, ಕೋರ್ಟಲ್ಲಿ ಸ್ಟೇ ಇದ್ರೆ ಖಾತೆ ಮಾಡ್ತೀನಿ ಅಂತಾರೆ. ಬೇರೆ ಅರ್ಜಿ ಕೊಟ್ರೆ, ಅರ್ಜಿ ಕೊಟ್ಟಾರ್ರಿ ತಗರಾಲು, ನೋಟಿಸ್ ಕೊಡ್ತೀನಿ ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಉಲ್ಟಾ ಅವ್ರಿಗೆ ಅನುಕೂಲಕ್ಕೆ ಹೆಂಗ್ ಬೇಕಾ ಹಂಗೆ ಮಾತಾಡ್ತಾರೆ. ಅಲ್ಲ, ಇದು ಕೃಷ್ಣ ಬೈರೇಗೌಡರ ವ್ಯಾಪ್ತಿಯಲ್ಲಿ ಈ ತರಹದ ಒಂದು ಕಡು ಭ್ರಷ್ಟರಿದ್ದಾರೆ. ಕಾರಣ ಕೃಷ್ಣ ಬೈರೇಗೌಡರ ಕಾರ್ಯಪ್ರವೃತ್ತಿಯನ್ನು ಗಮನಿಸಿದ್ರೆ, ಅವರ ಪ್ರಾಮಾಣಿಕತೆಯನ್ನು ಗಮನಿಸಿದ್ರೆ, ಅವ್ರ ವ್ಯಾಪ್ತಿಯಲ್ಲಿ ಈ ತರಹದ ಕಡು ಭ್ರಷ್ಟರು. ನನಗೆ ಅನ್ಸೋದು ಏನು ಅಂದ್ರೆ, ಇದರಿಂದ ಕೃಷ್ಣ ಬೈರೇಗೌಡರಂತೂ ಇಲ್ಲ, ಅವ್ರ ಗಮನಕ್ಕೆ ಬಂದಿರಲ್ಲ. ಇದು ಯಾರೋ ಇದರಿಂದ ಇದ್ದಾರೆ, ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಅಂದಾಜು ಮಾಡೋದಕ್ಕೂ ಆಗ್ತಿಲ್ಲ, ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗೆ ಮಾಹಿತಿ ಅವ್ರ ಇವ್ರನ್ನೆಲ್ಲ ಕೇಳಿದಾಗ, ಇಲ್ಲ ಸಾಹೇಬ್ರ ಗಮನಕ್ಕೆ ಬಂದಿರಲ್ಲ, ಅವ್ರ ತಮ್ಮನ ಗಮನಕ್ಕೆ ಬಂದಿರ್ತದೆ. ಅವ್ರ ತಮ್ಮ ಇವೆಲ್ಲ ನೋಡ್ಕೊಂತಾರೆ, ಯಾರ್ಯಾರು ಹೆಂಗೆ ಏನೇನು ಅಂತ. ಅವ್ರ ತಮ್ಮನ ಗಮನಕ್ಕೆ ಏನೇನೋ ಬಂದಿರಬಹುದು ಅಂತಾರೆ ಅಷ್ಟೇ. ಆದ್ರೆ ಕೃಷ್ಣ ಬೈರೇಗೌಡ ಗಮನಕ್ಕೆ ಬಂದಿಲ್ಲ. ನಾನು ಅದಕ್ಕೂ ಲೆಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೆಷನ್ ನಡೆಯೋ ಸ್ಟಾರ್ಟ್ ಆಗಿದ್ದಕ್ಕೆ ಸೆಷನ್ ಮುಗಿಸ್ಕೊಂಡು ಬರ್ಲಿ ಅಂತ ಹೇಳಿ ನಾನು ಇದು ಮಾಡಿದ್ದೀನಿ. ಈ ತರಹದ ಅಪಕೃತ್ಯಗಳಲ್ಲಿ ಹೆಸರು ಮಾಡ್ಕೊಂಡು ಕಳಂಕ ಬರೆಸ್ಕೊಂಡು ಟ್ರಾನ್ಸ್ಫರ್ ಆಗಿದೆ. ನಮಗೆ ಆಶ್ಚರ್ಯ ಅನ್ಸೋದು ಅದು. ಒಂದು ಅಧಿಕಾರಿಯ ವಿರುದ್ಧ ವರ್ಗಾವಣೆಯ ಆದೇಶ ಆರಿಸಿ ಕೊಟ್ಟ ನಂತರವೂ ಕೂಡ ಅದೇ ಸ್ಥಳದಲ್ಲಿ ಕೂತ್ಕೊಳ್ಳುವಂತ ಧೈರ್ಯ ಯಾರು ಕೊಟ್ಟಿದ್ದೀವರಿಗೆ? ಕಾನೂನಲ್ಲಿ ಅವಕಾಶ ಇಲ್ರಿ. ನಿಮ್ಮನ್ನ ಸೊರಬಕ್ಕೆ ವರ್ಗಾವಣೆ ಮಾಡಲಾಗಿದೆ, ನಿಮಗೊಂದು ನಿಶ್ಚಿತ ಅವಧಿಯನ್ನು ಕೊಡಲಾಗುತ್ತೆ. ಆ ಟ್ರಾನ್ಸ್ಫರ್ ಕಾಪಿ ಬಂದು 1 ವಾರನೋ ಅಥವಾ ಒಂದು ಅವಧಿ ಇರುತ್ತೆ. ಆ ಅವಧಿ ಮುಗಿದ ನಂತರ ಹುಟ್ಟು ಬಟ್ಟೆಲ್ಲಿ ಓಡಾಡ್ಕೊಂಡು ಹೋಗ್ಬೇಕಲ್ಲಿಗೆ. ಕೂರೋದಕ್ಕೆ ನಿಮಗೆ ಜಾಂಡ ಊರೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಯಾರು ಕೊಟ್ಟಿದ್ದು ನಿಮಗೆ? ಈ ಇಲಾಖೆಯಲ್ಲಿ ನಿಮ್ಮ ತಲೆ ಮೇಲೆ ಯಾರ್ದಾದ್ರೂ ಅಭಯ ಹಸ್ತಗಳಿದಾವ? ಇವೆಲ್ಲವೂ ಕೂಡ ಬಹಿರಂಗ ಆಗಬೇಕಲ್ಲ. ಕೃಷ್ಣ ಬೈರೇಗೌಡ್ರೆ, ಕೆಲವೊಮ್ಮೆ ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಾರದೇ ಇರಬಹುದು, ನಿಮ್ಮ ಗಮನಕ್ಕೆ ಬರೋದು ವಿಳಂಬ ಆಗ್ತಿರಬಹುದು. ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ನಡೀತಿರ್ತಕ್ಕಂತಹ ಹಸಿ ಅಕ್ರಮ ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು. ನಿಮ್ಮ ಸ್ಥಳೀಯ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಅಭಿಪ್ರಾಯ ಕೇಳಬೇಕು. ಒಬ್ಬ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಲೋಕಾಯುಕ್ತರಿಗೆ ದೂರು ಬರೀತಾರೆ. ಏನು ಪ್ರತಿ ಬರೆಯೋ ಶೋಕಿನ ಅವರಿಗೆ? ದೂರು ಕೊಟ್ಟ ನಂತರವೂ ಒಂದು ಧನಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾದ್ರೆ ನಮ್ಮ ಕಾನೂನು ಯಾವ ಮಟ್ಟಕ್ಕಿದೆ ಅನ್ನುವಂತಹದ್ದು ಇದು ಸುಳಿವು.
ಸರ್, ಇನ್ನು ಬೇರೆ ಇವರ ಅಧ್ವಾನಗಳ ಬಗ್ಗೆ ಮಾತನಾಡೋದಾದ್ರೆ ಏನಲ್ಲ ಅಲ್ಲಿ ನಾಗರಿಕರು ಏನ್ ಹೇಳ್ತಾರೆ? ಅಲ್ಲ, ನಾಗರಿಕರೆಲ್ಲರೂ ಬೈಕೊಂಡೇ ಹೋಗ್ತಾರೆ. ಆಮೇಲೆ ಅದರಲ್ಲಿ ಇದಕ್ಕಿಂತ ಇನ್ನೊಬ್ರು ಕೇಸ್ ವರ್ಕರ್ ರವೀಶ್ ಅಂತ ಹೇಳಿ, ಅವರು ಇವ್ರಿಗೆ ಇದು ಯಾರಿಗೆ ಮುನ್ಶಾಮ್ ರೆಡ್ಡಿಗೆ ಕೇಸ್ ಫೈಲ್ ಎಲ್ಲ ಕರೆಯೋದು ಎಲ್ಲ ಮಾಡೋದವನು. ಅವನು ರೈತರಿಗೆ ಒಂದು ಪ್ರೀತಿಯಿಂದ ಒಂದು ಮಾತು ಮಾತಾಡಲ್ಲ. ಏನಪ್ಪ ಬಂದ್ರಿ, ಏನ್ ಬೇಕು ಅಂತ ಮಾತಾಡ, ಬಂದಿದ್ಯಾ ಹೋಗ್ರೆ ತತ್ತೀನಿ ಅಂತ ಒಂದು ಬೇಜವಾಬ್ದಾರಿ ಮಾತು ಮಾತಾಡೋಂಥದ್ದು. 4 ವರ್ಷದಿಂದ 1 ವರ್ಷ 2 ವರ್ಷ ಅಲ್ಲ, 4 ವರ್ಷದಿಂದ ಅದೇ ಜಾಗದಲ್ಲಿ ಕೂತಿದ್ದಾನೆ. ನಮ್ಮ ಶ್ರೇಯಸ್ ಸಾಹೇಬ್ರಿಗೆ ಹೇಳಿದ್ರೆ, ಅದೇ ಅಪರ ತಹಸೀಲ್ದಾರ್ಗೆ ಹೇಳಿದ್ರೆ, ಸರ್ ಒಂದು ಜಾಸ್ತಿ ಇದಾಗ್ಬಿಟ್ಟಿದೆ ಸರ್, ಅಕ್ರಮ ಜಾಸ್ತಿ ಆಗಿದೆ, ರೈತರಿಗೆ ಗೌರವ ಕೊಡಲ್ಲ, ಇದು ಮರ್ಯಾದೆ ಕೊಡಲ್ಲ ಅಂತ ಕೇಳಿದೆ. ನಾನೊಂದು ಶ್ರೇಯಸ್ ಕೇಳಿದೆ, ರೈತರೇ ಇಲ್ಲ ಅಂದ್ರೆ ನಿಮ್ಮ ಆಫೀಸಲ್ಲಿ ಇರ್ತದೆ. ಇವತ್ತು ಜಾಗ ಜಮೀನಿನ ಇರೋದೇ ರೈತರು, ಅವ್ರು ಬೆಳೆದಿದ್ದೇನೆ ತಿನ್ನೋದು, ಅವ್ರ ಜಾಗಕ್ಕೋಸ್ಕರ ನಿಮ್ಗೆ ಮಾಡ್ತಾರೆ ಅಂತ ರೈತರಿಗೆ ಒಂದು ಬೆಲೆ ಕೊಡಲ್ಲ ಅಂದ್ರೆ ರವೀಶ್ ಅವರು ಮೊದಲಿನಿಂದ ಟ್ರಾನ್ಸ್ಫರ್ ಮಾಡಿ ಅಂತ ನಮ್ಮ ಶ್ರೇಯಸ್ ಸಾಹೇಬ್ರಿಗೆ ಹೇಳಿದೆ, ಓರಲ್ಗೂ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಅಧ್ಯಕ್ಷರೇ ಅವನು ಎಲೆಕ್ಷನ್ ಮಾಡೋದ್ರಿಂದ ನಮ್ಗೆ ಅವನು ಹೆಲ್ಪ್ ಆಗಬೇಕು, ಅದರಿಂದ ಅವ್ನು ಮಾಡೋಕ್ಕೆ ಬರಲ್ಲ ಅಂದರು. ಎಷ್ಟು ಜನ ಕೇಸ್ ವರ್ಕ್ಗಳಿದ್ದಾರೆ ಯಲಹಂಕದಲ್ಲಿ? ಹೆಚ್ಚಿಗೆ ಒಂದು 100-150 ಜನ ಇದ್ದಾರೆ ಕೇಸ್ ವರ್ಕರ್ಗಳು. ಅದು ಇದು RRT ಇನ್ನೊಂದು ಮತ್ತೊಂದು LND ಇನ್ನೊಂದು ಮತ್ತೊಂದು ನೋಡೋರಂಥವ್ರು. ಅವ್ರು ಯಾರನ್ನ ಅಲ್ಲಿಗೆ ಹಾಕೊಂಬೋದಲ್ಲ, ಅವ್ರಿಗೂ ಏನಾದ್ರಿಂದ ಭಾಗ ಇದೆಯಾ ನಾನು ಕೇಳೋದು ಇಷ್ಟ ನಮ್ಮ ಶ್ರೇಯಸ್ ಸಾಹೇಬ್ರಿಗೆ. ನಿಮಗೂ ಏನಾದರೂ ಇದೆಯಾ? ನೀವು ಯಾಕೆ ಅವನು ವರ್ಗಾವಣೆ ಮಾಡಿಲ್ಲ? ಮೇಲಧಿಕಾರಿ ರೈತನ ಗೌರವ ಕೊಟ್ಟಿಲ್ಲ ಅಂತ ಯಾರು ಇರೋದು ಬೇಡ. ನಮ್ಗೆ ಯಲಹಂಕ ಆಫೀಸಲ್ಲಿ ಇವರಿಬ್ಬರು ಬಿಟ್ಟರೆ ಬೇರೆ ಮೇಲೆ ನಮ್ಗೇನು ಕೋಪನೂ ಇಲ್ಲ, ಬೇರೆ ನಮಗೆ ಇದು ಇಲ್ಲ, ಏನಿಲ್ಲ. ಬರ್ತಾರೆ, ಅಣ್ಣ ಏನಣ್ಣ ಬಂದಿದ್ದು ನೋಡಮ್ಮ, ಇಂಥ ಯಾರಿಗೂ ಒಂದು ಕೆಲಸ ಆಗಬೇಕು ಅಂದರೆ, ಸರಿ ಅಣ್ಣ ನಾನು ನಾಳೆ ನಿಮ್ಗೆ ಕಳಿಸ್ತೀನಿ ನಂಬರು AC ಆಫೀಸ್ಗೋ ಇನ್ನೊಂದು ಮತ್ತೊಂದು. ಅವ್ರು ಏನೋ ಹೇಳ್ತಾರೆ, ಏನಂತ ಇಲ್ಲ ನೀವು ಹಿಂಗೆ ಮಾಡಿ ಅಧ್ಯಕ್ಷ ಹಿಂಗೆ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಇದು ಇಲ್ಲ, ಆ ಸೌಜನ್ಯ ಇಲ್ಲ ಅಂದರೆ ಈ ಸ್ಪೆಷಲ್ ತಹಸೀಲ್ದಾರ್ಗೂ ರವೀಶನಿಗೆ ಇವ್ರು ಯಾಕೆ ಇಲ್ಲಿ ಇರ್ಬೇಕು ನಮ್ಮ ಮೇಲಂದಲ್ಲಿ? ಬೇಡ. ಇದೇ ನಮ್ಮದು. ರೈತರು ಕಚೇರಿಗೆ ಬಂದರೂ ಕೂಡ ಸಾಕಷ್ಟು ಅಹವಾಲುಗಳಿರ್ತಾವ್ರಿ ರೈತರಿಗೆ. ಅವರು ಕೆಲಸ ಮಾಡೋದಕ್ಕೆ ನೀವು ಕೂತಿರೋದಲ್ಲ, ಸೇವೆ ಮಾಡೋದಕ್ಕೆ ಕೂತಿರೋದು. ನಿಮ್ಮ ದುರಹಂಕಾರದ ಪ್ರದರ್ಶನಕ್ಕೆ ಇರುವಂತಹದ್ದಲ್ಲ ಕಚೇರಿ. ಜನರ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡೋದು, ಯಾರ ಜೊತೆ ಹೆಂಗೆ ಮಾತನಾಡಬೇಕು, ದೇಶದ ಬೆನ್ನೆಲುಬು ಎಂದು ಹೇಳಲಾಗುತ್ತೆ. ಸಂವಿಧಾನದಲ್ಲಿ ರೈತ ವರ್ಗಕ್ಕಿರೋ ಮಹತ್ವದ ಬಗ್ಗೆ ಪರಿಜ್ಞಾನ ಇದೆಯಾ? ದರ್ಪದಿಂದ ಮಾತನಾಡ್ತಾರಂತೆ. ಹೆಗಲ ಮೇಲೆ ಹಸಿರು ಶಾಲ್ ಹಾಕೊಂಡು ಭೂಮಿಯನ್ನ ಪ್ರೀತಿಸುವ ಭೂಪ್ರಿಯರು ರೈತರು. ಅವರು ಬಂದ್ರೆ ಅವ್ರ ಜೊತೆ ದಾರ್ಷ್ಟ್ಯ ಮೆರೆಯೋದು. ಯಾರು ಕಲಿಸಿದ ದುರಹಂಕಾರದ ಸಂಸ್ಕಾರ ಇದು? ಬದಲಾಗಬೇಕು. ರೆವೆನ್ಯೂ ಇಲಾಖೆಯ ಕಂದಾಯ ಸಚಿವರು ಗಮನಿಸಬೇಕು ಇದನ್ನ. ಸಂಬಂಧಪಟ್ಟ ಹಾಗೆ ಈಗಾಗಲೇ ರೈತ ಸಂಘದ ರಾಜ್ಯಾಧ್ಯಕ್ಷರು ಹೇಳಿದಂತೆ ಈಗಾಗಲೇ ದಾಖಲೆ ಸಮೇತ ದೂರು ಕೊಡಲಾಗಿದೆ. ಆದರೂ ಕೂಡ ಯಾವುದೇ ಪಾಸಿಟಿವ್ ರಿಯಾಕ್ಷನ್ ಇಲ್ಲ. ಇನ್ಯಾವ ಕ್ರಮ ತೆಗೆದುಕೊಳ್ತೀರಿ? ಈ ತರಹದ ದುರಂಕಾರಿ ಅತ್ಯಂತ ದಾರ್ಷ್ಟ್ಯ ಮೆರೆಯುವಂಥ ಅಧಿಕಾರಿಗಳು ಆ ಕಚೇರಿಯಲ್ಲಿ ಮುಂದುವರೆದ್ರೆ ಅಲ್ಲಿ ಜನಹಿತದ ಕೆಲಸ ನಡೆಯುತ್ತಾ? ಜನಪರ ಕಾಳಜಿಯ ಕೆಲಸಗಳು ನಡೀತಾವ? ಜನರ ಮೇಲೆ ದಬ್ಬಾಳಿಕೆಗಳಾಗ್ತಾವೆ. ಕೋರ್ಟಿನ ಆದೇಶಗಳಿದ್ರೂ ಕೂಡ ಅದನ್ನು ಉಲ್ಲಂಘಿಸಿಕೊಂಡು ಕ್ರಮವನ್ನು ತೆಗೆದುಕೊಳ್ಳುವಂತಹ ಪದ್ಧತಿಗಳು ನಿಲ್ಲಬೇಕು. ಆ ಅಧಿಕಾರಿಯ ವಿರುದ್ಧ ತಕ್ಷಣ ತ್ವರಿತಗತಿಯಲ್ಲಿ ಕ್ರಮ ಆಗಬೇಕು ಅನ್ನುವಂತಹದ್ದೇ. ಎರಡೂ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಕಾನೂನು ಬಾಹಿರ ಜೊತೆಗೆ ಜನವಿರೋಧಿ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.